ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಶಿವಮಾದಪ್ಪ ಮೆಮೋರಿಯಲ್ ಕಪ್ಪಿಗೆ ಮುಕ್ಕಾಟೀರ ಶಿವಮಾದಪ್ಪ ಜ್ಞಾಪಕಾರ್ಥವಾಗಿ ಮುಂಬರುವ ಏಪ್ರಿಲ್ ತಿಂಗಳ 19ರಿಂದ 22ರವರೆಗೆ ಕುಟ್ಟ ಗ್ರಾಮದ ಸರ್ಕಾರಿ ಶಾಲಾ ಮೈದಾನದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ನಡೆಯಲಿದ್ದು, ಕುಟ್ಟದ ಶ್ರೀಕೃಷ್ಣ ದೇವಾಲಯದ ಆವರಣದಲ್ಲಿ ಶಿವಮಾದಪ್ಪನವರ ಧರ್ಮಪತ್ನಿ ಅರ್ಚನಾ ಮಾದಪ್ಪನವರು ಲಾಂಛನ ಬಿಡುಗಡೆ ಮಾಡಿದರು. 4 ದಿನಗಳ ಕಾಲ ನಡೆಯುವ ಈ ಪಂದ್ಯಾವಳಿಯಲ್ಲಿ ನೆರೆಯ ಕೇರಳ ರಾಜ್ಯದ 2 ತಂಡಗಳು ಸೇರಿದಂತೆ ಕೊಡಗಿನ 32 ತಂಡಗಳು ಪಾಲ್ಗೊಳ್ಳಲಿವೆ. ಸಾಮಾಜಿಕ ಹೋರಾಟಗಾರ, ಕೊಡಗು ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾಗಿದ್ದ ಕುಟ್ಟ ಗ್ರಾಮದ ನಿವಾಸಿ ದಿವಂಗತ ಮುಕ್ಕಾಟೀರ ಶಿವಮಾದಪ್ಪನವರ ಜ್ಞಾಪಕಾರ್ಥವಾಗಿ ಇವರ ಸ್ನೇಹಿತರ ಬಳಗ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಿದೆ. ಗಡಿ ಭಾಗದಲ್ಲಿ ಕ್ರಿಕೆಟ್ ಹಬ್ಬದ ಸಂಭ್ರಮ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಕುಟ್ಟ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ HY ರಾಮಕೃಷ್ಣ ತಿಳಿಸಿದರು. ಈ ದಿವಸ ನಾವು ಕುಟ್ಟ ಶ್ರೀಕೃಷ್ಣ ದೇವಸ್ಥಾನದ ಕೆಳಭಾಗದಲ್ಲಿ ಮುಕ್ಕಾಟೀರ ಶಿವಮಾದಪ್ಪನವರ ಸ್ಮರಣಾರ್ಥಕ ಕ್ರಿಕೆಟ್ ಟೂರ್ನಮೆಂಟ್ನ ಲಾಂಛನವನ್ನು ಬಿಡುಗಡೆ ಮಾಡಲಿಕ್ಕೆ ಒಂದು ಕಾರಣವೂ ಕೂಡ ಇದೆ. ಅವರ ತಂದೆಯಾದಂಥ ದಿವಂಗತ ಮುಕ್ಕಾಟೀರ ಬಾಲಸುಬ್ರಹ್ಮಣ್ಯವರು ಈ ಶ್ರೀಕೃಷ್ಣ ದೇವಸ್ಥಾನದ ಮೂಲ ಕಾರಣಕರ್ತರು. ಈ ದೇವಸ್ಥಾನ ಇಲ್ಲಿ ಬರಬೇಕು ಅಂತೇಳಿ ಅವರು ಕನಸು ಕಂಡವರು. ಅದರಂತೆ ಅವರ ಮಗ ಮುಕ್ಕಾಟೀರ ಶಿವಮಾದಪ್ಪನವರು ಕೂಡ ಶ್ರೀಕೃಷ್ಣ ದೇವರ ಭಕ್ತರಾಗಿದ್ದರು. ಅವರು ಕೂಡ ಈ ದೇವಸ್ಥಾನಕ್ಕೆ ತನ್ನ ಕೈಲಾದ ಸೇವೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಅವರು ನಮ್ಮನ್ನು ಆಗಲಿ 1 ವರ್ಷ ಕಳೆದಿದೆ. ಆ ನಿಮಿತ್ತ ಈ ದಿವಸ ನಾವು ಈ ಒಂದು ಶುಭ ಕಾರ್ಯವನ್ನು ಕೃಷ್ಣ ದೇವಸ್ಥಾನದ ಮುಂಭಾಗನೇ ಮಾಡಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ದೆವು. ಅದಕ್ಕೋಸ್ಕರ ಈ ದಿವಸ ನಾವು ಇಲ್ಲಿ ಈ ಲಾಂಛನ ಬಿಡುಗಡೆ ಮಾಡಿದ್ದೇವೆ. ಕುಟ್ಟ ಯೂತ್ ಫ್ರೆಂಡ್ಸ್ ವತಿಯಿಂದ ಮೊದಲ ಬಾರಿಗೆ ಈ ಪಂದ್ಯಾವಳಿಯು ನಡೆಯುತ್ತಿದ್ದು, ಜಿಲ್ಲೆಯ ಗ್ರಾಮೀಣ ಭಾಗದ 32 ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ಅಪಾರ ಸ್ನೇಹಿತರ ಬಳಗವನ್ನು ಹೊಂದಿದ್ದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಶಿವಮಾದಪ್ಪನವರು ದೈವಾಧೀನರಾದ 1 ವರ್ಷದ ನಂತರ ಇವರ ಅಭಿಮಾನಿ ಬಳಗ ಕ್ರಿಕೆಟ್ ಪಂದ್ಯಾವಳಿಯನ್ನು ಗ್ರಾಮೀಣ ಭಾಗದಲ್ಲಿ ಆಯೋಜಿಸಲು ನಿರ್ಧಾರ ಕೈಗೊಂಡಿದೆ ಎಂದು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಪಲ್ವಿನ್ ಪೂಣಚ್ಚ ತಿಳಿಸಿದರು. ಈ ದಿನ ನಮ್ಮ ಎಲ್ಲರ ನೆಚ್ಚಿನ ಸ್ನೇಹಿತರು ಆಗಿದ್ದಂಥ ಶಿವಮಾದಪ್ಪನವರ ಸ್ಮರಣಾರ್ಥಕವಾಗಿ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜಿಸಿ ಅದರ ಲಾಂಛನವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇವತ್ತು ಅವರ ಧರ್ಮಪತ್ನಿಯಾದಂಥ ಶ್ರೀ ಅರ್ಚನಾ ಮಾದಪ್ಪನವರು ಇವತ್ತು ಆ ಲಾಂಛನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಕೃಷ್ಣ ದೇವಸ್ಥಾನದ ಮುಂಭಾಗದಲ್ಲಿ. ಲಾಂಛನ ಬಿಡುಗಡೆ ನಂತರ ಸ್ಥಳೀಯ ಬಸ್ ನಿಲ್ದಾಣದ ಸಮೀಪವಿರುವ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪದಾಧಿಕಾರಿಗಳ ಸಭೆಯಲ್ಲಿ ಕುಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ HY ರಾಮಕೃಷ್ಣ ಮಾತನಾಡಿ, ದಿವಂಗತ ಶಿವಮಾದಪ್ಪನವರು ಕ್ರಿಕೆಟ್ ಹಾಗೂ ಹಾಕಿ ಪ್ರೇಮಿಯಾಗಿ ಕೊಡಗಿನ ನಾನಾ ಭಾಗದಲ್ಲಿ ನಡೆಯುತ್ತಿದ್ದ ಪಂದ್ಯಾವಳಿಗಳಲ್ಲಿ ತಮ್ಮ ತಂಡದೊಂದಿಗೆ ಭಾಗವಹಿಸುತ್ತಿದ್ದರು. ಅಪ್ಪಟ ಕ್ರೀಡಾಪಟುವಾಗಿದ್ದ ಶಿವಮಾದಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ತಮ್ಮದೇ ಆದ ಕೊಡುಗೆಯನ್ನು ನೀಡಿದರು. ಕೊಡಗಿನ ಉದ್ದಗಲಕ್ಕೂ ತಮ್ಮದೇ ಆದ ಅಪಾರ ಸ್ನೇಹಿತರನ್ನು ಹೊಂದಿದ್ದರು. ಇವರ ಹೆಸರು ಶಾಶ್ವತವಾಗಿ ಉಳಿಯಬೇಕೆಂಬ ಇಚ್ಛೆಯಿಂದ ಈ ವರ್ಷದಿಂದ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ನೆರೆಯ ಕೇರಳ ರಾಜ್ಯದ 2 ತಂಡಗಳು ಸೇರಿ ಒಟ್ಟು 32 ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ವಿಜೇತ ತಂಡಕ್ಕೆ 50,000 ನಗದು ಬಹುಮಾನ, ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 25,000 ನಗದು, 3ನೇ ತಂಡಕ್ಕೆ 15,000 ನಗದು, 4ನೇ ತಂಡಕ್ಕೆ 10,000 ನಗದು ಸೇರಿದಂತೆ ಆಕರ್ಷಕ ಪಾರಿತೋಷಕಗಳನ್ನು ನೀಡಲಾಗುತ್ತಿದೆ ಎಂದರು. ಈ ದಿವಸ ನಾವು ಈ ಒಂದು ಪತ್ರ ಸಮ್ಮೇಳನ ಮುಖಾಂತರ ನಾವು ಹೇಳಲಿಕ್ಕೆ ಇಚ್ಛಪಡ್ತಿರ್ತಕ್ಕಂಥ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಆತ್ಮೀಯರು, ನಮ್ಮ ಸ್ನೇಹಿತರು ಮತ್ತು ನಮ್ಮ ಒಡನಾಡಿಯೂ ಆಗಿದ್ದಂಥ ಮುಕ್ಕಾಟೀರ ಶಿವಮಾದಪ್ಪನವರು ನಮ್ಮನ್ನು ಅಗಲಿ ಮಾರ್ಚ್ 9ಕ್ಕೆ 1 ವರ್ಷ ಕಳೆದಿರ್ತದೆ. ಅವರು ನಮ್ಮನ್ನು
ಬಿಟ್ಟು 1 ವರ್ಷ ಆದರೂ ಕೂಡ ಅವರ ಸವಿನೆನಪು ನಮ್ಮೊಂದಿಗೆ ಇದೆ. ಅವರ ಬಾಲ್ಯದಲ್ಲಿ ಈ ಒಂದು ಪುಟ್ಟ ಗ್ರಾಮದಲ್ಲಿ ಅವರು ಮೊಟ್ಟ ಮೊದಲಿಗೆ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ತಮ್ಮ ಪಾದಾರ್ಪಣೆಯನ್ನು ಪಕ್ಷಕ್ಕೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಯೂತ್ ಅಧ್ಯಕ್ಷರಾಗಿದ್ದು, ತದನಂತರ ಅವರು ವಲಯ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಹಾಗೆ ಸೇವೆಯನ್ನು ಮಾಡ್ತಾ ಪುಟ್ಟ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೂಡ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ತದನಂತರ ಅವರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಹಾಗೆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಕೂಡ ತಮ್ಮ ಸೇವೆಯನ್ನು ದೀರ್ಘವಾಗಿ ಪಕ್ಷಕ್ಕೆ ಮಾಡಿದ್ದಾರೆ ಮತ್ತು ಜನರೊಂದಿಗೆ ಕೂಡ ಅವರು ಬೆರೆತು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ಅವರು ನಮ್ಮನ್ನು ಆಗಲಿ 1 ವರ್ಷ ಕಳೆದಾಗ ನಮ್ಮ ಪುಟ್ಟ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಯುವಕ ಮಿತ್ರರು, ಅವರ ಸ್ನೇಹಿತರಾಗಿದ್ದವರೆಲ್ಲರೂ ಸೇರಿ ಅವರ ಸ್ಮರಣಾರ್ಥ ಒಂದು ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಬೇಕು. ಅವರ ನೆನಪು ಚಿರಾಯುವಾಗಿ ಉಳಿಬೇಕು. ಇದು ಇವತ್ತು ಪ್ರಾರಂಭ ಮಾಡ್ತಿರ್ತಕ್ಕಂಥ ಈ ಒಂದು ಟೂರ್ನಮೆಂಟು ಪ್ರತಿ ವರ್ಷವೂ ಕೂಡ ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಆ ಸ್ನೇಹಿತ ಬಳಗದವರು ಮತ್ತು ಅವರ ಆತ್ಮೀಯರು ಮತ್ತು ಅವರ ವಿಲ್ವರ್ಸರ್ಸ್ ಸೇರಿದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಕ್ರಿಕೆಟ್ ಟೂರ್ನಮೆಂಟಿಗೆ ತಮ್ಮ ಏನು ಒಂದು ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತ ಅದು ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಕೇಳ್ಕೊತಿದ್ದೇನೆ. ಮತ್ತು ಈ ಟೂರ್ನಮೆಂಟನ್ನು ಬಹಳ ದೊಡ್ಡದಾಗಿ ಮಾಡಬೇಕು ಅಂತ ಹೇಳಬೇಕು ಒಂದು ಆಸೆ ಇದೆ. ಈ ಒಂದು ಟೂರ್ನಮೆಂಟು ನಾವು ಮಾಡುವಂಥ ಸ್ಥಳ ನಮ್ಮ ಪುಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೈದಾನದಲ್ಲಿ ದಿನಾಂಕ 19, 20, 21, 22 ಈ 4 ದಿನಗಳಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಯುತ್ತದೆ. ಈ ಕ್ರಿಕೆಟ್ ಟೂರ್ನಮೆಂಟಿನ ಬಹುಮಾನ ಮೊತ್ತವನ್ನು ಕೂಡ ಮೊದಲನೇ ಬಹುಮಾನವಾಗಿ ರೂಪಾಯಿ 50,000, ಎರಡನೇ ಬಹುಮಾನವಾಗಿ ರೂಪಾಯಿ 25,000, ಮೂರನೇದು 15,000, ನಾಲ್ಕನೇ ಬಹುಮಾನ 10,000ವನ್ನು ನಿಗದಿಪಡಿಸಿ ಈಗಾಗಲೇ ನಾವೊಂದು ಕಾಂಪಿಟೇಷನ್ ಕೂಡ ತಯಾರು ಮಾಡಿದ್ದೇವೆ. ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಮತ್ತು ಕ್ರಿಕೆಟ್ ಪ್ಲೇಯರು ಇದರಲ್ಲಿ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಶಿವಮಾದಪ್ಪನವರು ಅವರು ಕೂಡ ಒಬ್ಬ ಕ್ರಿಕೆಟ್ ಪ್ರೇಮಿಯಾಗಿದ್ದರು. ಜೊತೆಗೆ ಹಾಕಿ ಪ್ಲೇಯರ್ಸ್ ಕೂಡ ಆಗಿದ್ದರು. ಕ್ರಿಕೆಟ್ ಅನ್ನು ಕೂಡ ಆಡ್ತಾ ಇದ್ರು. ಅವರು ಎಲ್ಲೇ ಟೂರ್ನಮೆಂಟ್ ನಡೆದ್ರು ಕೂಡ ಆ ಟೂರ್ನಮೆಂಟಿಗೆ ಪಾರ್ಟಿಸಿಪೇಟ್ ಮಾಡಿ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಆ ಒಂದು ಟೂರ್ನಮೆಂಟ್ ಮುಗಿಯುವವರೆಗೂ ಅವ್ರ ಜೊತೆಲೇ ಇದ್ದು ಎಲ್ಲ ಮುಗಿದ ನಂತರ ಅವರು ಬರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಂಥ ಒಬ್ಬ ನಿಷ್ಠಾವಂತ ಕ್ರಿಕೆಟ್ ಪ್ಲೇಯರ್ ಕೂಡ ಹಾಕಿ ಪ್ಲೇಯರ್ ಕೂಡ. ಹಾಗಾಗಿ ಅವರ ಹೆಸರಿನಲ್ಲಿ ಈ ನಡೆಸ್ತಕ್ಕಂಥ ಈ ಒಂದು ಡಾಕ್ಟರ್ ಶಿವಮಾದಪ್ಪ ಮೆಮೋರಿಯಲ್ ಕಪ್ ಅಲ್ವಾ, ಡಾಕ್ಟರ್ ಶಿವಮಾದಪ್ಪನವರ ಒಂದು ಮೆಮೋರಿಯಲ್ ಕಪ್ಪನ್ನು ನಾವು ಇವತ್ತು ಆಯೋಜನೆ ಮಾಡ್ತಿದ್ದೇವೆ. ಇದು ಕೊಡಗು ಜಿಲ್ಲೆ ಆದ್ಯಂತ ವಿಲೇಜ್ ಲೆವೆಲ್ ಆಗ್ತಕ್ಕಂಥ ಒಂದು ಕ್ರಿಕೆಟ್ ಟೂರ್ನಮೆಂಟು. ಇದರಲ್ಲಿ ನಮ್ಮ ಜಿಲ್ಲಾದ್ಯಂತ ಇರ್ತಕ್ಕಂಥ ಕ್ರಿಕೆಟ್ ಟೀಮ್ಗಳು ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಸಭೆಯಲ್ಲಿ ಸಮಿತಿಯ ಪ್ರಮುಖರಾದ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಪಲ್ವಿನ್ ಪುಣಚ, ಕುಟ್ಟ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮುಕಾಟಿರ ನವೀನ್, ಶ್ರೀಮಂಗಲ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಮಾದಿರ ಸುದೀಪನಪ್ಪ, ಯೂತ್ ಫ್ರೆಂಡ್ಸ್ನ ಅಧ್ಯಕ್ಷರಾದ TMT ಅಶ್ರಫ್, ಟಿ ಸುರೇಶ್, ಎ ಫರ್ದೀನ್ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.